ವೆಲ್ಕಮ್ ಟು ರೂಮ್ ಮೇಕೋವರ್ ಪಾರ್ಟ್ 3. ನಾನು ಪಾರ್ಟ್ 2 ಹೇಳಿದಾಗೆ ಸೆಕೆಂಡ್ ಡೆಕೋರೇಟಿವ್ ಐಟಮ್ನ ನಾನು ಹೇಗೆ ಮಾಡಿದ್ದೀನಿ ಆ್ಯಂಡ್ ಅದು ಏನು ಎಲ್ಗೆ ಹಾಕೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಮೇಲ್ಗಡೆ ತೋರಿಸ್ತಿದ್ದೀನಲ್ವಾ, ಇದು ನನ್ನ ಇನ್ಸ್ಪಿರೇಷನ್. ಆ್ಯಸ್ ಅ ರೆಫರೆನ್ಸ್ ನಾನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾವುದಾದ್ರೂ ಒಂದು ಕಾರ್ಡ್ಬೋರ್ಡ್ನ ತೊಗೊಬೋದು ನೀವು. ನಾನಿಲ್ಲಿ ಆಯಿಲ್ ಬಾಕ್ಸ್ದಿರುತ್ತಲ್ವ, ಅದು ವೇಸ್ಟು, ಅದನ್ನು ತೊಗೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ಥರ ಕ್ರೀಮ್ ಪೇಂಟ್ ಮಾಡಿ ವೈಟಲ್ಲಿ ಬಾರ್ಡ್ರಸ್ ಕೊಟ್ಟು ಮತ್ತು ಫ್ಲವರ್ ಬರ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಇನ್ಸ್ಪಿರೇಷನಾಗಿ ತೊಗೊಂಡಿದ್ದು. ಈ ಫೋಟೋ ನನಗೆ ಸಿಕ್ಕಿದ್ದು ಪಿಂಟ್ರೆಸ್ಟ್ ಆ್ಯಪಲ್ಲಿ. ನಿಮಗೆ ಯಾವ ಥರ ಕೇಳಿದ್ರು ಅದು ಕೊಡುತ್ತೆ. ಫೈನಲ್ ಔಟ್ಪುಟ್ ಇದು ಬಂದಿದೆ. ಇದನ್ನು ಮಾಡೋಷ್ಟೊತ್ತಿಗೆ ನನ್ನ ಅವಾಂತರ ಹಿಂಗಾಗಿತ್ತು. ಇಲ್ಲಿ ಒಂದು ಪ್ರಾಬ್ಲಮ್ ಕೂಡ ಆಯಿತು. ಏನು ಅಂದರೆ, ನಾನು ಲೆಟರ್ಸ್ ಚೆನ್ನಾಗಿ ಬರೆದಿರಲಿಲ್ಲ ಅಂತ ಅಳಿಸ್ಬಿಟ್ಟು ಪೇಂಟ್ ಸಮೇತ ಹೊಟ್ಟೋಗ್ಬಿಟ್ಟಿತ್ತು. ಸೊ ಅದನ್ನು ಪ್ಯಾಚಪ್ ಮಾಡಿ ಫೈನಲ್ ಔಟ್ಪುಟ್ ಹಿಂಗೆ ಬಂದಿದೆ. ಪ್ಲೇನ್ ಆಯಿತು ಅಂತ ನಾನು ಬೋ ಕೊಡೋಣ ಅಂತ ಅಂದ್ಕೊಂಡೆ. ಅಲ್ಲವ್ರು ಕ್ಲಾತಲ್ಲಿ ಕೊಟ್ಟಿದ್ದಾರೆ ಬೋನ, ಬಟ್ ನಾನು ಪೇಪರಲ್ಲಿ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. ನೀವು ಕಲರ್ ಶೀಟಲ್ಲಿ ಮಾಡಿಕೊಂಡ್ರೆ ಪೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ವೈಟ್ ಶೀಟಲ್ಲೇ ಮಾಡ್ಕೊತಾ ಇರೋದ್ರಿಂದ ಬಾರ್ಡ್ರಿಗೆ ಸ್ವಲ್ಪ ಪಿಂಕಿಶ್ ಬಾರ್ಡರ್ಸ್ನ ಕೊಡ್ತಾ ಇದ್ದೀನಿ. ಸೊ ಅದು ಹೈಲೈಟಾಗಿ ಕಾಣಿಸುತ್ತೆ ಅಂತ. ಸೊ ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ಅಂದರೆ ಈ ಥರ ಬಂದಿದೆ. ನನಗೆ ತುಂಬ ಖುಷಿ ಆಯಿತು. ಇದನ್ನು ಹೇಗಿದೆ ಅಂತ ಔಟ್ ಆಫ್ 10 ನೀವು ನನಗೆ ರೇಟ್ ಮಾಡಬೇಕು. ಎಲ್ಲ ಓಕೆ, ಬಟ್ ಹ್ಯಾಂಗ್ ಮಾಡೋದು ಹೆಂಗೆ, ಏನ್ರಲ್ಲಿ ಹ್ಯಾಂಗ್ ಮಾಡೋದು? ನನ್ನ ಹತ್ರ ಅದಕ್ಕೂ ಕೂಡ ಒಂದು ಐಡಿಯಾ ಇದೆ. ಎಲ್ಲರ ಮೇಲೆ ಈ ಥರ ದಾರ ಇದ್ದೇ ಇರುತ್ತೆ. ಅದನ್ನು ಹಿಂದೆಗಡೆ ಬ್ಯಾಕ್ ಸೈಡಲ್ಲಿ ಈ ಥರ ಟೇಪ್ ಮುಖಾಂತರ ಅಂಟಿಸ್ಕೊಳ್ಳಿ. ನಿಮಗೆ ಉಕ್ಸ್ಗಳು ಕೂಡ ಸಿಗುತ್ತೆ ಡಬಲ್ ಸೈಡ್ ಜೊತೆಗೆ ಹಾಕುವಂಥದ್ದು. ಅದನ್ನು ಡೋರ್ ಮೇಲೆ ಹಾಕಿ ಅದಕ್ಕೆ ನಾನು ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಇವಾಗ ಫಸ್ಟ್ ನಾನು ಮೇಕ್ ಓವರ್ ಫ್ರೇಮ್ಸ್ ಮಾಡಿದ್ದೆ ಅಲ್ವಾ, DIY, ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಮೇಕ್ ಓವರ್ ಐಡಿಯಾ ಏನಾಗಿರುತ್ತೆ ಅನ್ನೋದನ್ನ ಪಾರ್ಟ್ 4ಅಲ್ಲಿ ನೋಡಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ. ಬಾಯ್.